ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೊಪ್ಪಳದಲ್ಲಿ ಬಲ್ಡೋಟ ಕಾರ್ಖಾನೆ ವಿಸ್ತರಣೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಶಾಸಕರ ಮನೆಗೆ ಮುತ್ತಿಗೆಯನ್ನ ಹಾಕಿ ಹೋರಾಟಗಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬುಲ್ಡೋಟ ಹಟಾವೋ ಕೊಪ್ಪಳ ಬಚಾವೋ ಅಂತ ಘೋಷಣೆಯನ್ನ ಕೂಗಲಾಗಿದೆ. ಕೊಪ್ಪಳದಲ್ಲಿ ಬಲ್ಡೋಟ ಕಾರ್ಖಾನೆ ವಿಸ್ತರಣೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಶಾಸಕರ ಮನೆಗೆ ಮುತ್ತಿಗೆಯನ್ನ ಹಾಕಿ ಹೋರಾಟಗಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬುಲ್ಡೋಟ ಹಟಾವೋ ಕೊಪ್ಪಳ ಬಚಾವೋ ಅಂತ ಘೋಷಣೆಯನ್ನ ಕೂಗಲಾಗಿದೆ. ಶಾಸಕ ರಾಘವೇಂದ್ರ ಹಿಟ್ನಾಳ್ ನಿವಾಸದ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಗವಿಶ್ರೀಗಳು ಹೇಳಿದ್ದೇನು, ನೀವು ಮಾಡ್ತಿರೋದೇನು ಅಂದ್ರೆ ಇದಕ್ಕೆ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಶ್ರೀಗಳು ಭಾಗವಹಿಸಿದ್ರು. ಈ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಕಣ್ಣಲ್ಲಿ ನೀರನ್ನು ಕೂಡ ಹಾಕಿದ್ರು ಅವರು. ಸೊ ಅವರು ಹೇಳಿದ ಮಾತೇನಿದೆ, ನೀವು ಮಾಡ್ತಾ ಇರೋದೇನು ಅಂತ ಕಿಡಿಯನ್ನ ಕಾರಿದ್ದಾರೆ ಹೋರಾಟಗಾರರು. ಈ ಹೋರಾಟ ತೀವ್ರಗೊಳ್ತಿದ್ದಂತೆ ಸ್ಥಳಕ್ಕೆ ಸಂಸದರು ಕೂಡ ಬಂದಿದ್ದಾರೆ. ರಾಜಶೇಖರ್ ಹಿಟ್ನಾಳ್ ಅವರು ಸಿಎಂ ಬಳಿ ಸರ್ವಪಕ್ಷಗಳ ನಿಯೋಗವನ್ನ ಕರೆದೊಯ್ಯುವಂತೆ ಪ್ರತಿಭಟನಾಕಾರರು ಪಟ್ಟನ್ನ ಹಿಡಿದಿದ್ದಾರೆ. ಹೋರಾಟಗಾರರ ಮನವಿಗೆ ಸ್ಪಂದಿಸಿದ್ದಾರೆ ರಾಜಶೇಖರ್ ಹಿಟ್ನಾಳ್ ಅವರು ಕೂಡ. ಸಿಎಂ ಏನಿದ್ದಾರೆ ಅವರ ಸಮಯವನ್ನ ಪಡೆದು 1 ವಾರದೊಳಗೆ ಕರೆದೊಯ್ಯುವುದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಸಂಸದರ ಈ ಭರವಸೆ ಬಳಿಕ ಪ್ರತಿಭಟನೆಯನ್ನ ಹೋರಾಟಗಾರರು ಹಿಂಪಡೆದಿದ್ದಾರೆ. ಸರಿ, ಇದರ ಮಂಡಲ ನಮಗೇನಪ್ಪ ಅಂದ್ರೆ ನಾವಿಲ್ಲಿ ದಿನನಿತ್ಯಕ್ಕೆ ಹೋಗ್ತೀವಿ, ಅದು ಧ್ವನಿ ಎಲ್ಲಿ ಕೇಳಬೇಕು ಅಲ್ಲೇ ಕೇಳುತ್ತೆ. ಆದ್ರೆ ಅವ್ರು ಒಂದು ದಿವಸ ಮಾತಾಡಿದ್ದು ರಾಜ್ಯ ಗಮನಿಸಿತು. ಮಾರ್ಚ್ 24ಕ್ಕೆ ಅವರು ಸದನದಲ್ಲಿ ಮಾತಾಡಿದ್ರಲ್ಲ, ಸದನದಲ್ಲಿ ಎಚ್ ಪೂಜಾರ್ ಕಾಮರಾಡ್ ಅವರು ಒಂದು ಚರ್ಚೆ ಹೇಳಿದ್ರು. ಏನಂತಂದ್ರೆ ಸಂಸತ್ತಿನ ಒಂದು ಭಾಗ ಐತಿದ್ರಲ್ಲಿ, ಕೇಂದ್ರ ಸರ್ಕಾರದವರು ಕೂಡ ಇದಕ್ಕೊಂದಿಷ್ಟು ಏನಪ್ಪಾ ಅಂತಂದ್ರೆ ಅವರು ಪರ್ಮಿಷನ್ಸ್ ಕೊಟ್ಟಿದ್ದಾರೆ. ಆ ಕನ್ಸರ್ನ್ ಕೊಟ್ಟಕ್ಷವಾಗಿ ಸಹಿತ ನಮ್ ಜೊತೆಗೆ ಇದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದ್ರೆ ಒಂದೇನಂತಂದ್ರೆ ಇದರಲ್ಲಿ ಇದು ಫ್ಯಾಕ್ಟ್ರಿ, ಯಾಕಂದ್ರೆ ಈ ಮಾತನ್ನ ಅವ್ರು ಧೈರ್ಯದಿಂದ ಹೇಳಿದ್ರು, ನಾವು ಕೂಡ ಧೈರ್ಯದಿಂದ ಹೇಳಿದ್ರು. ಅದಕ್ಕೆ ನಾವ್ ಹೇಳೋದು ದಯವಿಟ್ಟು ಸರ್ ನಿಮ್ಮ ಅಲ್ಲಿ ತನ ಹೋಗ್ಬೇಕಾಗತ್ತೆ. ಮತ್ತು ಮಲ್ಲಿಕಾರ್ಜುನ ಸಮಸ್ಯೆ ಏನೈತಿ, ನಿಮ್ ಗೊಂದಲ ಏನೈತಿ, ಹೇಳಿ ಏನ್ ಮಾಡ್ಬೇಕು, ನಾವು ಜೊತೆಗಿಂದ ಮಾಡ್ಬೇಕಲ್ಲ. ಅವರು ನಡಕ್ ನಿಂತವ್ರು ಎರಡು ಏನೋ ಮಾತಾಡ್ತಾರ, ಗದ್ದಲಾಗುತ್ತೆ, ಗೊಂದಲ ಮಾಡ್ತಾರ. ಈಗಾಗಲೇ ಬೊಲ್ಡೋಟ ಕೊಪ್ಪಳದಿಂದ ತೆರವು ಮಾಡಬೇಕು, ಬೊಲ್ಡೋಟವನ್ನು ಶಿಫ್ಟ್ ಮಾಡಬೇಕಂದೇಳಿ ಹೋರಾಟ ಕೊಪ್ಪಳ ಜಿಲ್ಲೆಯ ಜನ ಶ್ರೀಗಳ ನೇತೃತ್ವದಲ್ಲಿ ಎಲ್ಲ ಜನಪ್ರತಿನಿಧಿಗಳು, ಸಾರ್ವಜನಿಕರು, ಎಲ್ಲ ಸಂಘ ಸಂಸ್ಥೆಗಳು ವಿರೋಧ ಮಾಡಿದ್ದು. ಆ ಹೋರಾಟ ನಿರಂತರವಾಗಿ ಕೂಡ ಇದೆ. ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ತಾತ್ಕಾಲಿಕ ತಡೆಯನ್ನು ಕೊಟ್ಟಿದ್ದರು. ಅದು ನಮ್ಮ ಹೋರಾಟಗಾರರ ಮನವಿ ಏನಂದರೆ ಅದು ಶಾಶ್ವತವಾಗಿ ಶಿಫ್ಟ್ ಆಗಬೇಕು, ಸ್ಥಳಾಂತರ ಆಗಬೇಕು ಅನ್ನೋದೊಂದಿದೆ. ಅದು ಕೂಡ ಸರ್ಕಾರ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಸ್ವಲ್ಪ ಮುಖ್ಯಮಂತ್ರಿಗಳ ಬದಲಾವಣೆಯಿಂದ ಸ್ವಲ್ಪ ಅದಕ್ಕೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಫೋನ್ಗೆ ಜಾಯ್ನ್ ಆಗ್ತಿದ್ದಾರೆ. ನಾಗರಾಜ್, ಈ ಬಲ್ಡೋಟ ಕಾರ್ಖಾನೆಯ ವಿಸ್ತರಣೆಯನ್ನ ವಿರೋಧ ಮಾಡಿ ರೈತರು ಪ್ರತಿಭಟನೆಯನ್ನು ಮಾಡಿರೋದು, ಸದ್ಯಕ್ಕೆ ಸಂಸದರು ಏನು ಹೇಳ್ತಾ ಇದ್ದಾರೆ, ರೈತರು ಕೂಡ ಇದರ ಬಗ್ಗೆ ಏನು ಹೇಳ್ತಿದ್ದಾರೆ, ಅಲ್ಲಿರೋ ಆಕ್ರೋಶಿತರು ಏನು ಹೇಳ್ತಾ ಇದ್ದಾರೆ? ನಾಗರಾಜ್, ಮಲ್ಲಿಕಾರ್ಜುನ ಏನಂದ್ರೆ ಕೊಪ್ಪಳದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿ ಅಂದ್ರೆ ಆಲ್ವರ್ತಿ ಗ್ರಾಮದಲ್ಲಿ ಬೊಲ್ಡೋಟ ಕಾರ್ಖಾನೆಯನ್ನ ವಿಸ್ತರಣೆ ಮಾಡಲಾಗ್ತಾ ಇದೆ. ಈ ಕಾರ್ಖಾನೆ ವಿಸ್ತರಣೆ ವಿರೋಧಿಸಿ ಇದೀಗ ಸರಿಸುಮಾರು 301 ದಿನಗಳ ಕಾಲ ಅನಿರ್ದಿಷ್ಟ ಅಂದ್ರೆ ಬೊಲ್ಡೋಟ ಹಚಾವೋ ಕೊಪ್ಪಳ ಬಚಾವೋ ಎನ್ನುವ ಒಂದು ಶೀರ್ಷಿಕೆಯಡಿಯಲ್ಲಿ ಇದೀಗ ಕೆಲವೊಂದಿಷ್ಟು ಹೋರಾಟಗಾರರು ಏನು ಹೋರಾಟ ಮಾಡ್ತಿರೋದು. ಆ ಕಾರಣಕ್ಕಾಗಿ 301ನೇ ದಿನಕ್ಕೆ ಈಗ ಹೋರಾಟ ಕಾಲಿಟ್ಟಿರುವುದು. ಈ ಕಾರಣಕ್ಕಾಗಿ ಸ್ವತಃ ಗವಿಸಿದ್ದೇಶ್ವರ ಶ್ರೀಗಳು ಈ ಕಾರ್ಖಾನೆಗಳ ವಿಸ್ತರಣೆ ಬೇಡ ಅನ್ನುವ ನಿಟ್ಟಿನಲ್ಲಿ ಅವರ ನೇತೃತ್ವದಲ್ಲಿ ದೊಡ್ಡ ಹೋರಾಟ ನಡೆದಿದ್ದು. ತದನಂತರ ಇದೀಗ 301ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಈ ಕಾರಣಕ್ಕಾಗಿ ಶಾಸಕರು ಬಹಳಷ್ಟು ಅಂದ್ರೆ ಮೌಖಿಕವಾಗಿ ಕಳೆದ ಬಾರಿ ಸಿಎಂ ಅವರು ಮೌಖಿಕವಾಗಿ ಬೊಲ್ಡೋಟ ಕಾರ್ಖಾನೆ ವಿಸ್ತರಣೆ ಮಾಡೋದು ಬೇಡ ಅಂತ ಹೇಳಿ ಡಿಸಿ ಅವರಿಗೆ ಕರೆ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ಆ ಕಾರ್ಖಾನೆ ವಿಸ್ತರಣೆ ಕಾಮಗಾರಿಯನ್ನ ಸ್ವತಃ ಜಿಲ್ಲಾಧಿಕಾರಿಗಳು ಸ್ಟಾಪ್ ಮಾಡಿದ್ರು. ಇದೀಗ ಏನಂತಂದ್ರೆ ಅದು ಕೇವಲ ಮೌಖಿಕ ಸಿಎಂ ಅವರು ಸಿದ್ದರಾಮಯ್ಯ ಅವರು ಬದಲಾವಣೆ ಆಗಿದ್ರೆ, ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಕೂಡ ಸಿಎಂ ಆಗಿರೋದು. ಆ ಕಾರಣಕ್ಕಾಗಿ ಕೇವಲ ಮೌಖಿಕವಾಗಿ ಆದೇಶ ಮಾಡಬೇಡ, ಲಿಖಿತ ರೂಪದಲ್ಲಿ ಸಿಎಂ ಅವರು ಆದೇಶ ಮಾಡಬೇಕು, ಆ ಬೊಲ್ಡೋಟ ಕಾರ್ಖಾನೆಯ ವಿಸ್ತರಣೆಯನ್ನ ಸ್ಥಗಿತಗೊಳಿಸಬೇಕು. ಆ ಕಾರಣಕ್ಕಾಗಿ ಶಾಸಕರು ಮೊದಲ ಬಾರಿಗೆ ಏನಂದ್ರೆ ಹೋರಾಟ ಮಾಡಿದಾಗ ಬಹಳಷ್ಟು ಪ್ರೋತ್ಸಾಹ ಕೊಟ್ಟು ಅದರ ಜೊತೆಗೆ ಬೆಂಬಲ ಕೊಟ್ಟಿದ್ರು ಮತ್ತು ನಿಯೋಗ ತೆಗೆದುಕೊಂಡು ಹೋಗಿದ್ರು. ಆದ್ರೆ ಇದೀಗ ಬರ್ತಾ ದಿನಗಳು ಕಳೆದಂತೆ ಶಾಸಕರಾಗಲಿ ಮತ್ತು ಸಂಸದರಾಗಲಿ ಯಾರು ಕೂಡ, ಸಚಿವರಾಗಲಿ ಯಾರು ಕೂಡ ಹೋರಾಟಕ್ಕೆ ಬಂದು ಬೆಂಬಲ ಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಅಂತೇಳಿ ಸ್ವತಃ ಏನಂದ್ರೆ ಹೋರಾಟಗಾರರು ಶಾಸಕರ ಮನೆ ಮುಂದೆ ಹೋಗಿ ಮುತ್ತಿ ಹಾಕುವಂತ ಕೆಲಸ ಮಾಡಿದ್ರು. ಇಂಥ ಸಂದರ್ಭದಲ್ಲಿ ಸಂಸದರಂತ ಅಂದ್ರೆ ಶಾಸಕರ ಸಹೋದರಂತ ಸಂಸದಂತ ರಾಜಶೇಖರ್ ಹಿಟ್ನಾಳ್ ಸ್ಥಳಕ್ಕೆ ಬಂದು, ಇಲ್ಲ ನೀವು ಏನು ನಿಯೋಗ ತೆಗೆದುಕೊಂಡು ಹೋಗ್ಬೇಕಂತೇಳಿ ಸರ್ವಪಕ್ಷದ ನಿಯೋಗ ತೆಗೆದುಕೊಂಡು ಅಂತೇಳಿ ಆಗ್ರಹ ಮಾಡ್ತಾ ಇದ್ರೆ, ಖಂಡಿತವೂ ಕೂಡ ನನ್ನ ಸಚಿವರ ಜೊತೆ ಅಂದ್ರೆ ಈಗ
ಈಗಾಗಲೇ ಬಸವರಾಜ ರಾಯರೆಡ್ಡಿ ಇರ್ಬೋದು ಮತ್ತು ಸಚಿವರಾದ ಶಿವರಾಜ್ ಸಂಗಡಿ ಅವ್ರನ್ನ ಜೊತೆ ಮಾತಾಡ್ತೀನಿ. ಅದ್ರ ಜೊತೆಗೆ ಸಿಎಂ ಅವರ ಸಮಯ ತೆಗೆದುಕೊಂಡು ಒಂದು ವಾರದಲ್ಲಿ ನಿಮ್ಮ ಸರ್ವಪಕ್ಷ ನೇತೃತ್ವ ತೆಗೆದುಕೊಂಡು ಸಿಎಂ ಅವರ ಭೇಟಿ ಮಾಡುವಂತ ಕೆಲಸ ನಿಮ್ಮ ಜೊತೆಯಲ್ಲಿ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟ ನಂತರ ಇದೀಗ ಆ ಮುತ್ತಿ ಹಾಕುವಂತ ಕೆಲಸವನ್ನ ಹೋರಾಟಗಾರರು ಸ್ಥಗಿತ ಮಾಡಿರೋದು. ಕಳೆದ 2 ದಿನಗಳಿಂದ ಸ್ವತಃ ಅಂದ್ರೆ ಕಾರ್ಖಾನೆ ಬೇಕು ಅಂದ್ರೆ ರೈತರು ಜಮೀನು ನೀಡಿದ್ರು ಏನು ಕಾರ್ಖಾನೆ ಸ್ಥಾಪಿಸಿ ಇಲ್ಲ ಸರ್ಕಾರಿ ನೌಕರಿ ಕೊಡಿ ಅಂತ ಹೇಳಿ ಒತ್ತು ಸ್ವತಃ ಕೆಲವೊಂದಿಷ್ಟು ಹೋರಾಟಗಾರರು ರೈತರ ಹೋರಾಟ ಮಾಡಿದ್ರು. ಅದರ ಬೆನ್ನಲ್ಲೇ ಇದೀಗ ಕಾರ್ಖಾನೆ ಬೇಡ ಅನ್ನುವುದು ಕೆಲವೊಂದಿಷ್ಟು ಹೋರಾಟಗಾರರ ಒಂದು ಮಾತಾಗಿತ್ತು. ಒಟ್ಟಾರೆ ಅಂದ್ರೆ ಸಿಎಂ ಅವರು ಕೂಡ ಬಹಳಷ್ಟು ಅಂದ್ರೆ ಯಾಕಂದ್ರೆ ಒಂದು ಕಡೆ ಒಂದು ರೈತರು ಇಲ್ಲ ಕಾರ್ಖಾನೆ ಬೇಕಂತಂದ್ರೆ ಇನ್ನೊಂದಿಷ್ಟು ಕೆಲವು ರೈತರು ಕಾರ್ಖಾನೆ ಬೇಡ ಅಂತಂದ್ರೆ ಒಟ್ಟಾರೆ ಸಿಎಂ ಅವರ ತೀರ್ಮಾನ ಯಾವ ರೀತಿ ಇರುತ್ತೆ ಕಾದು ನೋಡಬೇಕು. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ನಾಗರಾಜ್, ತಮ್ಮೆಲ್ಲ ಮಾಹಿತಿಗಾಗಿ. ಅವರ ಆಶೀರ್ವಾದ ಪಡ್ಕೊಂಡು ಈ ಜಾಗೃತಿಗಾಗಿ ನೀವೇ ಮುಂದೆ ವಿಧಾನ